ನೋಡಿ ಸ್ನೇಹಿತರೆ, ಇವತ್ತು ನಾನು ನಿಮ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಇವತ್ತು ಇಲ್ಲಿ ಕೂತ್ಕೊಂಡು ಚೇರ್ ಮೇಲೆ ಅವಲಕ್ಕಿ ಉಪ್ಪಿಟ್ಟು ತಿಂತಾ ಇದಾರೆ. ಇವ್ರು ಎಂತ ಯಮಾಂಗ್ ಅಂದ್ರೆ ಸ್ನೇಹಿತರೆ, ಇವತ್ತು ಬೆಡ್ಶೀಟ್ ಎಲ್ಲ ವಾಶ್ ಮಾಡಿದ್ರು ಸ್ನೇಹಿತರೆ. ಇವರು ಬೆಡ್ಶೀಟ್ ಎಲ್ಲ ಸಂಜೆ ವಾಶ್ ಮಾಡಿದ್ರು. ಆ ಬೆಡ್ಶೀಟ್ ಎಲ್ಲ ನಾನು ನೀರೆಲ್ಲ ಸೋರಿದ್ಮೇಲೆ ತಗೊಂಡೋಗಿ ಮಾಡಿ ಮೇಲೆ ಒಣೆ ಹಾಕೋಣ ಅಂತ ಅಂದ್ಬಿಟ್ಟು ನಾನು ತಗೊಂಡೋಗ್ತಾ ಇದ್ದೆ. ಇವ್ರು ಏನ್ ಮಾಡಿದ್ರು ಅಂತಂದ್ರೆ, ಜಸ್ಟ್ ನಾನು ಅದನ್ನೆಲ್ಲ ತಗೊಂಡು ಮಾಗಡಿ ಮೇಲೆ ಹೋಗ್ಬೇಕಾದ್ರೆ ನೀನು ಹಿಂದೆಯಿಂದ ಒಂದು ವಿಡಿಯೋ ಮಾಡ್ಕೊಂಬಪ್ಪ ಅಂತಂದೆ. ಇವರು ಲೈಟ್ ಎಲ್ಲ ಹಾಕೊಂಡು ನೀಟಾಗಿ ನನ್ನ ಹಿಂದೆ ವಿಡಿಯೋ ಮಾಡ್ಕೊಂಡ್ ಬರ್ತಾ ಇದಾರೆ. ಬೆಳಕು ಅಷ್ಟೊಂದಿದೆ, ಹೇಳ್ಬೇಕು ಅಂದ್ರೆ ನಾನು ಕತ್ಲೆನೆಲ್ಲ ನಡ್ಕೊಂಡು ಮೆಟ್ಲತ್ಕೊಂಡು ಹೋಗಿದ್ದೀನಿ. ಇವರು ಬೆಳಕು ಅಷ್ಟು ಇದ್ರು ವಿಡಿಯೋ ಮಾಡ್ಕೊಂಡು ಮೆಟ್ಲತ್ಕೊಂಡು ಬತ್ತಾ ದುಕ್ ಅಂತ ಬಿದ್ಕೊಂಡ್ರು ಸ್ನೇಹಿತರೆ. ಕೆಳಗಡೆಗೆ ಬಿತ್ಕೊಂಡು ನನಗೆ ಬೋಯ್ತವ್ರೆ. ಜ್ಞಾನ ಇರಬೇಕು, ಯಾವ ಕೆಲಸ ಏನ್ ಮಾಡ್ಬೇಕಾದ್ರು ಅಲ್ಲ. ಬಕೆಟ್ ಹಿಡ್ಕೊಂಡು ನಾನು ಕತ್ಲಿನಲ್ಲಿ ಮೆಟ್ಲತ್ಕೊಂಡು ಹೋಗಿದ್ದೀನಿ ಮೇಲ್ಗಡೆಗೆ ನಿಧಾನಕ್ಕೆ. ಇವರು ಬರೀ ಕೈಯಲ್ಲಿ ಬರೀ ಒಂದು ಮೊಬೈಲ್ ವಿಡಿಯೋ ಮಾಡ್ಕೊಂಡು ಹಿಂದೆ ಒಂದು ಮೊಬೈಲ್ ವಿಡಿಯೋ ಮಾಡ್ಕೊಂಡು ಬತ್ತಲ್ಲಿ ಮೆಟ್ಲ ಮೇಲೆ ಹತ್ಬೇಕಾದ್ರೆ ಕ್ರಾಸಲ್ಲಿ ತಿರುಗಬೇಕಾದ್ರೆ ಬಿದ್ರು ಕೆಳಕ್ಕೆ. ಬಿದ್ದುಬಿಟ್ಟು ಫುಲ್ ಭಯ ಪಟ್ಬಿಟ್ರು. ಅಲ್ಲ, ಭಯ ಪಟ್ಬಿಟ್ರು ಅನ್ನೋಕ್ಕಿಂತ ಹೆಚ್ಚಾಗಿ ಜ್ಞಾನ ಇರಬೇಕು ಮನುಷ್ಯನ್ಗೆ, ಆಯ್ತಾ. ಮೆಟ್ಲು ಹತ್ತುವಾಗ ಇಳಿಯಾಗ ಜ್ಞಾನ ಇರಬೇಕು. ನನ್ ಬೋಯ್ತಾರೆ ಹಂಗೆ ಹಿಂಗೆ ಅಂತ. ನಾವ್ ಹೇಳೋದೇನ್ ಗೊತ್ತಾ ಸ್ನೇಹಿತರೆ, ಪ್ರತಿಯೊಂದನ್ನು ಇವತ್ತು ಕಲಿಬೇಕು. ಸ್ವಂತ ಬುದ್ಧಿ ಅನ್ನೋದಿಲ್ವಾ? ಬಾಗ್ಲ ಹಾಕೊಂಡು ಲೈಟ್ ಹಾಕಿದ್ಮೇಲೆ ಇನ್ನೊಂದು ಮೊಬೈಲ್ ಎತ್ಕೊಂಡು ಟಾರ್ಚ್ ಆನ್ ಮಾಡ್ಕೊಂಡು ಇಲ್ಲಿ ಲೈಟ್ ಹಾಕಿದ್ಮೇಲೆ ಮೆಟ್ಲಿಗೆ ಎಷ್ಟು ಬೆಳಕಿರ್ಬೇಕೋ ಅಷ್ಟು ಬೆಳಕಿರುತ್ತೆ. ಅಲ್ಲಿನ ಮುಂದೆ ಕತ್ಲಿರುತ್ತೆ ಅಂತ ಜ್ಞಾನ ಇಲ್ವಾ? ಇನ್ನೊಂದು ಮೊಬೈಲಲ್ಲಿ ಒಂದು ಟಾರ್ಚ್ ಆನ್ ಮಾಡ್ಕೊಂಡು ಹಿಂದೆಯಿಂದ ವಿಡಿಯೋ ಮಾಡ್ಕೊಂಡು ಬರೋಕ್ಕಾಗಲ್ವಾ? ಅಷ್ಟು ಬುದ್ಧಿ ಇಲ್ವಾ ಮನುಷ್ಯನ್ಗೆ? ನಾಲೆಡ್ಜ್ ಇಲ್ವಾ? ಅಷ್ಟೆಲ್ಲ ಬೊಯ್ದಿದ್ದಕ್ಕೆ ಚೆನ್ನಾಗಿ ಹಿಡ್ಕೊಂಡು ನನಗೆ ಹೊಡೆದ್ರು ಸ್ನೇಹಿತರೆ. ಈಗ ನಾನೇನಾರು ಬೊಯ್ತೀನಿ ಅನ್ನೋ ಇದಕ್ಕೆ ಮೆತ್ತಗೆ ಬಂದು ಕೈಕಲ್ ತೊಳ್ಕೊಂಡು ಅವಲಕ್ಕಿ ಉಪ್ಪಿಟ್ಟು ಹಾಕೊಂಡು ತಿಂತವ್ರೆ. ಯಾಕಂದ್ರೆ ಇನ್ನು ಕ್ಲಾಸ್ ತಗೋತೀನಿ ಅಂತ ಗೊತ್ತು ಅವ್ರಿಗೆ. ಇಂಥ ಪೆದ್ಮುದಗಳಿದ್ರೆ ನಾವು ಯಾವ ತರ ಸಂಸಾರ ಮಾಡೋದು ಸ್ನೇಹಿತರೆ? ಯಾವ ತರ ಮಕ್ಳು ಮರಿ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಜೀವನ ಮಾಡೋದು? ಇಂಥ ಪೆದ್ಗಳನ್ನ ನಮಗೆ ಕಟ್ಟಿದ್ರಲ್ಲ. ನಾವು ರೈತರು ಮನೆತನದಿಂದ ಬಂದಿರೋರು, ನಮ್ಗೆ ಮಣ್ಣು ಗೊತ್ತು, ಕಲ್ಲು ಗೊತ್ತು, ಕಷ್ಟನೂ ಗೊತ್ತು, ಸುಖನೂ ಗೊತ್ತು. ಇವೆಲ್ಲ ಈ ಎಡ್ಗಳು ತಂದು ನಮ್ಮ ತಲೆ ಕಟ್ಬಿಟ್ರು. ಇವ್ರ ಅಪ್ಪ ಅಮ್ಮ ಕಲ್ಸಿದ್ರೆ ತಾನೆ. ನನಗಂತೂ ಎಷ್ಟು ಕೋಪ ಬರ್ತದೆ ಅಂದ್ರೆ ಸ್ನೇಹಿತರೆ, ಸಣ್ಣ ಕೆಲಸಗಳನ್ನ ಮಾಡಕ್ ಬರಲ್ಲ. ಕಸ ಗುಡಿಸ್ಬಿಟ್ಟು ಪರ್ಕೆನ ನೀಟಾಗಿ ಎತ್ತಿ ಒಂದ್ ಮೂಲೆಯಲ್ಲಿ ಸೈಡ್ ಮಡಗ್ತಾರೆ ಅಂದ್ರೆ ಕೆಳಗಡೆ ಮಡಗ್ತಾರೆ. ತುಪಾರ ಅಂತ ಇಟ್ಬಿಡೋದು. ಒಂದೊಂದು ಪರ್ಕೆ ಸ್ನೇಹಿತರೆ ಇವತ್ತು 150 ರೂಪಾಯಿಂದ 180 ರೂಪಾಯಿ ಆಗೈತೆ. ಅದು ಯಾವ್ದೋ ಮಂಕಿ 666 ಅಂತ ಒಂದು ಪರ್ಕೆ ಐತೆ, ಅದಕ್ಕೆ 150 ರೂಪಾಯಿ 180 ರೂಪಾಯಿ. ಒಂದೊಂದು ಪರ್ಕೆಗಳಿಗೆ ಎಷ್ಟು ರೇಟ್ ಜಾಸ್ತಿ ಆಗೈತೆ ಗೊತ್ತಾ? ನಾವು ಹಗಲು ರಾತ್ರಿ ದುಡ್ಕೊಂಡು ಕತ್ಲಲ್ಲಿ ಅಲ್ಲಿ ಇಲ್ಲಿ ದುಡ್ಕೊಂಡು ನಾವೇನೋ ವ್ಯವಹಾರ ಮಾಡ್ಕೊಂಡ್ ಬರ್ತೀವಿ. ಇಂಥ ಮುಂಡೆ ತಗೊಳ್ಳೋಣ ನಮ್ಗೆ ಕಟ್ಬಿಟ್ಟು ನಾವೇನ್ ಮಾಡಕ್ಕಾಯ್ತದೆ ಸ್ನೇಹಿತರೆ? ಅದಕ್ಕೆ ನಿಮ್ಗೊಂದು ವಿಡಿಯೋ ಮಾಡಿದೆ ಸ್ನೇಹಿತರೆ. ನೋಡಿ, ಈಗ ಬಿದ್ದ ತಕ್ಷಣ ಇನ್ನು ಉಗಿತೀನಿ ಅನ್ಬಿಟ್ಟು ತಿಂತಾರೆ. ಯಾಕಂದ್ರೆ ನಾನು ಊಟ ತಿಂಡಿ ಮಾಡುವಾಗ ಬೈಯಲ್ಲ. ಅದಕ್ಕೆ ಈಗ ಅವ್ರು ತಿಂತಾ ಇರೋದು. ಊಟ ತಿಂಡಿ ಎಲ್ಲ ಮಾಡಿ ಮುಗಿಸ್ಕೊಳ್ಳಿ. ಈಗ ಅದೆಲ್ಲ ತಿನ್ಕೊಂಡು ಮುಗಿಸ್ಕೊಂಡು ಆದ್ಮೇಲೆ ಒಂದು 5 ನಿಮಿಷ ಕ್ಲಾಸ್ ತಗೊಳ್ಳೋದೈತೆ, ಕ್ಲಾಸ್ ತಗೋತೀನಿ. ಇಷ್ಟ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. CSM ಒಂಟಿಸಲಗ ವಿಡಿಯೋ ಇದು. ಎಲ್ಲರೂ ನೋಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಬಾಯ್.